ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ. ಈ ಕುಂಭರಾಶಿಯವರಿಗೆ ಸಾಡೆ ಸಾತಿ ಸ್ಟಾರ್ಟ್ ಆಗಿ 5 ವರ್ಷ ಆಗ್ತಾ ಬರ್ತಾ ಇದೆ. ಲೈಫ್ ಹೇಗಿದೆ? 2024ರಲ್ಲಿ ಯಾವ ರೀತಿ ಕಷ್ಟ ಅನುಭವಿಸಿದ್ರಿ? 2025ರಲ್ಲಿ ಕೂಡ ಅದು ಕಂಟಿನ್ಯೂ ಆಗುತ್ತಾ ಅಥವಾ ಬದಲಾವಣೆ ಏನಾದರೂ ಆಗುತ್ತಾ ಅಂತ ಪೂರ್ಣ ಮಾಹಿತಿಯನ್ನು ವರ್ಷ ಭವಿಷ್ಯದೊಂದಿಗೆ ಬಂದಿದ್ದೇನೆ. 2025 ಕುಂಭರಾಶಿಯ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೊದಲನೇ ಸಾರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕುಂಭರಾಶಿಯವರ ಕೆಲವೊಂದು ಗುಣಧರ್ಮಗಳು ಯಾವ ರೀತಿ ಇರುತ್ತೆ ಅಂತ ಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ನಿಮ್ಮದು ಮಾನವೀಯತೆ ಹೆಸರಾಗಿರತಕ್ಕಂಥ ರಾಶಿ ಅಂದರೆ, ಪೂರ್ಣವಾಗಿ ಮಾನವೀಯತೆ ಎಲ್ಲಿದೆ ಅಂದರೆ ಅದು ಕುಂಭರಾಶಿಯಲ್ಲಿದೆ. ಸಮಸ್ತ ವಿಷಯಗಳನ್ನು ಮಾನವೀಯತೆ ದೃಷ್ಟಿಯಿಂದ ಕುಂಭರಾಶಿಯವರು ನೋಡ್ತಾರೆ. ಅಂತರಂಗ ಹಾಗೂ ಬಾಹ್ಯ ಪ್ರಜ್ಞೆಗಳು ವಿಶೇಷವಾಗಿರುತ್ತೆ. ಅಂದರೆ ನನ್ನ ಒಳಗಡೆ ಏನಿದೆ, ಹೊರಗಡೆ ಏನಿದೆ ಎಲ್ಲವೂ ಕೂಡ ಒಂದು ಸ್ವಲ್ಪ ತಲೆಯಲ್ಲಿ ಇರುತ್ತೆ. ಮತ್ತೆ ಅಥವಾ ಮನೆಯ ಒಳಗಡೆ ಏನು ನಡೀತಾ ಇದೆ, ಮನೆಯ ಸುತ್ತಮುತ್ತ ಹೊರಗಡೆ ಏನು ನಡೀತಾ ಇದೆ, ಎಲ್ಲ ವಿಚಾರಗಳು ಸ್ವಲ್ಪ ತಲೆಯಲ್ಲಿ ಇರುತ್ತದೆ. ಸಹನೆ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಜಾಸ್ತಿ ಇರುತ್ತದೆ. ಹಾಗೆ ಒಳ್ಳೆ ಬುದ್ಧಿಶಕ್ತಿಗಳಾಗಿರುತ್ತಾರೆ. ಸಂಗೀತ ಸಾಧ್ಯಗಳನ್ನು ನುಡಿಸುವುದರಲ್ಲಿ ಅಭಿರುಚಿ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಇರುತ್ತೆ. ಹಾಗೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು, ನನ್ನ ಕಡೆಯಿಂದ ಏನಾದರೂ ಸಮಾಜಕ್ಕೆ ತಿದ್ದಬೇಕು, ಈ ಒಂದು ಮಾಡ್ತಾ ಇರೋದು ಸರಿ ಇಲ್ಲ, ನನ್ನ ಕಡೆಯಿಂದ ಸಮಾಜಕ್ಕೆ ಏನಾದರೂ ಕೊಡಬೇಕು, ಒಳ್ಳೆಯದು ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಕುಂಭರಾಶಿಯವರಿಗೆ ಜಾಸ್ತಿ ಇರುತ್ತೆ. ಬೇರೆಯವರ ಮನಸ್ಸಲ್ಲಿ ಏನಿದೆ ಅಂತ ತುಂಬ ಬೇಗ ಅರ್ಥ ಮಾಡ್ಕೊಳ್ತೀರಿ ಕುಂಭರಾಶಿಯವರು. ನಿಮ್ಮ ಮನಸ್ಸಿನಲ್ಲಿ ಬೇಗ ಯಾರನ್ನಾದರೂ ನೋಡಿದ ತಕ್ಷಣ ಈ ವ್ಯಕ್ತಿ ಹಿಂಗೆ ಅಂತ ಕರೆಕ್ಟಾಗಿ ಹೇಳ್ತೀರಿ. ಅದೇ ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಅದರ ಜೊತೆಯಲ್ಲಿ ಯಾರಿಗೂ ಬಗ್ಗೋದಿಲ್ಲ. ಅಂದರೆ ನಾನು ಯಾರಿಗೂ ಬಗ್ಗಲ್ಲ, ನಾನು ಇರೋದೇ ಹೀಗೆ, ನಾನು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ, ನಾನು ಇರೋದೇ ಹೀಗೆ ಅಂತ ಇದ್ದ ಥರ ನಾನು ಸರಿಯಾಗಿದ್ದೀನಿ, ಸರಿಯಾಗಿ ದಾರಿಯಲ್ಲಿ ನಡೀತಾ ಇದ್ದೀನಿ ಅನ್ನೋ ಮನಸ್ಥಿತಿ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಇರುತ್ತೆ. ಹೊಟ್ಟೆ ಕಿಚ್ಚು, ಮತ್ಸರ, ದ್ವೇಷ ಇದು ಯಾವುದು ಕೂಡ ಕುಂಭರಾಶಿಯವರಿಗಿಂತೂ ಖಂಡಿತವಾಗ್ಲೂ ಬರೋದಕ್ಕೆ ಚಾನ್ಸೇ ಇಲ್ಲ. ನಿಮ್ಮನ್ನು ಬದಲಾಯಿಸೋದಕ್ಕೆ ಯಾರೇ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಚೇಂಜ್ ಮಾಡೋದಕ್ಕೆ 100% ಆಗಲ್ಲ. ಯಾಕಂದರೆ ನೀವೇನಿದ್ದೀರಾ, ನೀವೇ ನಿಮ್ಮನ್ನು ಯಾರಿಂದನೂ ಕೂಡ ಬದಲಾಯಿಸೋದಕ್ಕೆ ಅಂತೂ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ಅಸೂಯೆ ಇಲ್ಲ, ಒಂದು ಯಾರ ಮೇಲೂ ಒಂದು ಕೆಟ್ಟದ್ದು ಯೋಚನೆ ಬರಲ್ಲ. ನೀವು ಇರೋದೇ ಆ ಥರ, ಯಾರಿಂದನೂ ಕೂಡ ನಿಮ್ಮನ್ನು ಬದಲಾಯಿಸೋದಕ್ಕೆ ಅಂತೂ ಸಾಧ್ಯ ಇಲ್ಲ. ತೊಂದರೆಗಳಿದ್ರೂ ಕೂಡ ಅದನ್ನು ಸಹಿಸಿಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ಕಾರ್ಯ ಸಾಧನೆ ಮಾಡಬೇಕು. ಅಂದರೆ ನನ್ನ ಕೆಲಸ ಆಗಬೇಕು ಅಂದರೆ ನನಗೆ ಯಾರಾದರೂ ಬಂದು ಬಚ್ಚಿದ್ರು ಅಂದರೆ ಚುಚ್ಚಿದ್ರು, ಹೊಡೆದ್ರು, ಬಡಿದ್ರು, ನನ್ನ ಕೆಲಸ ನಾನು ಮಾಡ್ತೀನಿ, ನನ್ನ ದಾರಿ ಏನಿದೆ ನಾನು ಹೋಗ್ತೀನಿ ಅಂತ ಹೇಳಿ ಅವರ ಚುಚ್ಚು ಮಾತುಗಳನ್ನು ಕೂಡ ತಮ್ಮ ತಲೆಗೆ ಹಾಕಿಕೊಳ್ಳದೆ ನೀವು ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗ್ತಕ್ಕಂಥ ಪ್ರವೃತ್ತಿ ಖಂಡಿತವಾಗ್ಲೂ ಕೂಡ ಕುಂಭರಾಶಿಯವರದ್ದು ಆಗಿರುತ್ತೆ. ಹಾಗೆ ಹೇಳಿದಂಗೆ ಸಂಪಾದಿಸಿದೇನೇ ಇದ್ರೂ ಕೂಡ ಕಷ್ಟಾರ್ಜಿತ ಅಂದರೆ ಪಿತ್ರಾರ್ಜಿತವಾಗಿ ನಿಮಗೇನು ಅಷ್ಟಾಗಿ ಸಿಗಲ್ಲ. ಕುಂಭರಾಶಿಯವರಿಗೆ ನೀವು ಕಷ್ಟಪಟ್ಟು ದುಡಿದು ಏನಿದೆಯಲ್ಲ ಅದು ನಿಮ್ಮ ಹತ್ರ ಪೂರ್ಣವಾಗಿ ಇರತಕ್ಕಂಥ ವಿಚಾರ ಕಂಡು ಬರ್ತಾ ಇದೆ. ಕುಂಭರಾಶಿಯವರು ಖಂಡಿತವಾಗ್ಲೂ ಕೂಡ ಗೆಲ್ತಾರೆ. ಜೀವನದಲ್ಲಿ ಒಂದಲ್ಲ ಒಂದು ಟೈಮಲ್ಲಂತೂ ಕುಂಭರಾಶಿಯವರು ಗೆದ್ದೇ ಗೆಲ್ತಾರೆ. ಆ ಟೈಮ್ಗೋಸ್ಕರ ಅವರು ಕಾಯಬೇಕಷ್ಟೇ. ಯಾಕಂದರೆ ಸ್ವಲ್ಪ ರಹಸ್ಯವಾಗಿರತಕ್ಕಂಥ ರಾಶಿ ಅಂದರೆ ಅದು ಕುಂಭರಾಶಿ ಅಂತ ಹೇಳಬಹುದು. ಸ್ನೇಹಿತ ಹಾಗೂ ಬಂಧುಗಳಿಂದ ನೀವೇನಾದರೂ ಸಹಾಯ ಪಡೆದಿದ್ರೆ ಅದರಿಂದ ನೀವು ಸ್ವಲ್ಪ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಅವರನ್ನು ಆದಷ್ಟು ನೀವು ನಿಮ್ಮಷ್ಟಕ್ಕೆ ಇರೋದು ಒಳ್ಳೆಯದು ಅಂತ ಹೇಳ್ತೀನಿ. ಹಾಗಾದರೆ ನೀವು ಯಾವ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮದೊಂದು ವರ್ಕ್ ಅಂತಕ್ಕಂಥದ್ದು ಏನಿರುತ್ತಲ್ಲ ಅದು ಸ್ವಲ್ಪ ರಹಸ್ಯವಾಗಿ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತೀರ. ಆದಷ್ಟು ಬೇಗ ಯಾರಿಗೂ ಹೋಗಿ ನಾನು ಈ ಕೆಲಸ ಮಾಡ್ತೀನಿ ಅಂತ ನೀವೇ ಹೇಳ್ಕೊಳ್ಳಲ್ಲ. ನಿಮ್ಮ ಕೆಲಸ ಏನು ಮಾಡ್ತಾ ಇರ್ತೀರ, ನೀವೇನು ಮಾಡ್ತಾ ಇರ್ತಕ್ಕಂಥದ್ದು ಸ್ವಲ್ಪ ರಹಸ್ಯವಾಗಿರತಕ್ಕಂಥ ಒಂದು ಪ್ರವೃತ್ತಿ ಇರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಎಲ್ಲವನ್ನು ಕೂಡ ನೀವು ಬಚ್ಚಿಟ್ಟುಕೊಂಡಿರ್ತೀರಿ. ಎಷ್ಟೇ ನೋವಾಗಿರಬಹುದು, ನಲಿವಾಗಿರಬಹುದು, ಎಲ್ಲವನ್ನೂ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ನಾಳೆ ದಿವಸ ಯಾವಾಗ ಬೇಕೋ ಆವಾಗ ಅದನ್ನು ಹೇಳ್ಕೊಂಡು ನನ್ನ ಕಾರ್ಯ ಸಾಧನೆ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡಿಕೊಳ್ಳತಕ್ಕಂತಹ ಪ್ರವೃತ್ತಿ ಖಂಡಿತವಾಗ್ಲೂ ಕುಂಭರಾಶಿಯವರಿಗೆ ಇದೆ. ಹಾಗಾದರೆ ಸಾಡೆ ಸಾತಿ ಪ್ರಾರಂಭವಾಗಿದ್ದು 5 ವರ್ಷ ಆಗಿದೆ. 2025ರ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ. ಆರ್ಥಿಕ ಸ್ಥಿತಿ ಕುಂಭರಾಶಿಯವರದ್ದು ಚೆನ್ನಾಗಾಗುತ್ತೆ. 2025ರಲ್ಲಿ ಕಷ್ಟ ಏನಿತ್ತು 24ರಲ್ಲಿ ಅದೆಲ್ಲ ಸರಿ ಹೋಗಿ ಆರ್ಥಿಕ ಸ್ಥಿತಿ ಚೆನ್ನಾಗಾಗುತ್ತೆ. ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಿ. ಅಂದರೆ ಇಷ್ಟು ದಿನ ಏನು ಸ್ವಲ್ಪ ಮನಸ್ತಾಪ, ಜಗಳ, ಕಿರಿಕಿರಿ ಏನಿತ್ತಲ್ಲ ಅದು ಸ್ವಲ್ಪ ಈಗ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅರ್ಥ ಮಾಡಿಕೊಂಡು ಚೆನ್ನಾಗಿ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ನೀವು ನಿಮ್ಮ ಕುಟುಂಬದಲ್ಲಿ ಹೊಸ ಸದಸ್ಯರನ್ನು ನಿರೀಕ್ಷೆ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಯಾರೋ ಒಬ್ಬರು
ಆ್ಯಡ್ ಆನ್ ಆಗುವಂತಹ ಚಾನ್ಸಸ್ ಇದೆ. 2025ರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಗುರು 5ನೇ ಮನೆಯಲ್ಲಿ ಸಾಗ್ತಾ ಇದ್ದಂಗೆ ಸಿನಿಮಾ ಫೀಲ್ಡ್ ಅಥವಾ ಪ್ರೀತಿ ಪ್ರೇಮ ಪ್ರಸಂಗದಲ್ಲಿ ಇರುವಂಥವ್ರಾಗಿರಬಹುದು. ನಿಮಗೆಲ್ಲ ಕೂಡ ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು. 5ನೇ ಮನೆ ಗುರು ಬರ್ತಾ ಇದ್ದಾಗ ಸಿನಿಮಾ ಫೀಲ್ಡಲ್ಲಿ ಯಾರ್ಯಾರು ಇರ್ತೀರಾ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ. ಆರೋಗ್ಯಕರ ಜೀವನ ಶೈಲಿಯನ್ನು ನೀವು ಪ್ರಾರಂಭ ಮಾಡಬೇಕಾಗುತ್ತೆ. ಇಷ್ಟು ದಿನ ಏನೇನು ಸಿಕ್ಕಿದ್ದು ಪಕ್ಕಿದೆಲ್ಲ ತಿಂತಾ ಇರ್ತೀರಲ್ಲ ಅದೆಲ್ಲ ಪೂರ್ಣವಾಗಿ ಬಿಚ್ಚಿಟ್ಟು ಇನ್ಮೇಲೆ ಬಿಟ್ಬಿಟ್ಟು ಇನ್ಮೇಲೆ ಅದು ಚೆನ್ನಾಗಿರುವಂಥ ಒಂದು ಆರೋಗ್ಯಕರ ಕರೆಕ್ಟ್ ಟೈಮ್ಗೆ ಎದ್ದೇಳುವಂಥದ್ದು ಇದನ್ನು ನೀವು ಪಾಲನೆ ಮಾಡಿಕೊಂಡು ಬರಬೇಕಾಗುತ್ತೆ. ಸ್ವಲ್ಪ ಭುಜ ನೋವು ಅಥವಾ ಕೀಲು ನೋವು ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಕುಂಭರಾಶಿಯವರಿಗೆ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಬನ್ನಿ. ಹೊರಗಡೆ ಹೋಗಿ ಒಂದು ರೌಂಡ್ ವಾಕಿಂಗ್ ಆದರೂ ಮಾಡ್ಕೋಬೇಕಾಗುತ್ತೆ. ಇಲ್ಲ ಜಿಮ್ ಅಥವಾ ಒಂದು ಕನಿಷ್ಠ ಪಕ್ಷ ಒಂದು ಯೋಗ ಮಾಡುವುದರಿಂದ ಸ್ವಲ್ಪ ನಿಮ್ಮ ಒಂದು ಭುಜ ನೋವು ಕೀಲು ನೋವು ಅಥವಾ ಜಾಯಿಂಟ್ ಪೇನ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ. ವ್ಯಾಪಾರ ವಿಸ್ತರಣೆ ಮಾಡಲು ಅವಕಾಶ ಇದೆ. ಏನಾದರೂ ವ್ಯಾಪಾರ ಮಾಡಿಕೊಂಡಿದ್ದು ಇಷ್ಟು ವರ್ಷದಿಂದ ಅದನ್ನು ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಏನಾದರೂ ಯೋಚನೆ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಅದು ಈ ವರ್ಷ ಸ್ವಲ್ಪ ಸಹಕಾರ ಆಗುತ್ತೆ. ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಕಂಡುಬರುತ್ತೆ. ಗುರು ಹಿರಿಯರ ಜೊತೆ ಚರ್ಚೆ ಮಾಡಿಕೊಂಡು ಯಾವುದೇ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಿಮಗೆ ಉತ್ತಮವಾಗಿರತಕ್ಕಂಥ ಪರಿಶ್ರಮ ಹಾಗೂ ಫಲಿತಾಂಶವನ್ನು ಕೊಡುತ್ತದೆ. ಸ್ವಂತ ಪರಿಶ್ರಮ ಹಾಕಬೇಕು. ಯಾಕಂದರೆ ನಿಮಗೆ ಸ್ವಲ್ಪ ಯಶಸ್ಸು ಆಗತಕ್ಕಂಥದ್ದು ಅಷ್ಟು ಸುಲಭವಾಗಿ ಸಿಗತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಸ್ವಂತ ಪರಿಶ್ರಮ ಇರಬೇಕು. ಎಲ್ಲ ವಿಚಾರದಲ್ಲೂ ಕೂಡ ಹೊಸ ಆಲೋಚನೆಯಿಂದ ನಿಮಗೆ ಧನ ಲಾಭ ಆಗುತ್ತೆ. ಅಂದರೆ ಹೊಸ ರೀತಿ ಯೋಚನೆ ನಿಮಗೆ ಬಿಸ್ನೆಸ್ ಏನು ಎಕ್ಸ್ಟೆಂಡ್ ಮಾಡ್ತಿರಲ್ಲ ಅಲ್ಲಿ ಈಗ ಹೊಸ ತಂತ್ರಜ್ಞಾನ ಏನಿದೆ ಅದನ್ನು ಅಳವಡಿಸಿಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ಅದರಿಂದ ಧನಲಾಭ ಅಂತಕ್ಕಂಥದ್ದು ಕುಂಭರಾಶಿಯವರಿಗೆ ಕಾಣಿಸ್ತಾ ಇದೆ. ನೀವು ನಿಮ್ಮ ಕುಟುಂಬಕ್ಕಾಗಿ ಶ್ರಮಿಸ್ತೀರಿ. ಕುಟುಂಬದ ಅಗತ್ಯಗಳನ್ನು ಕೂಡ ಪೂರ್ಣ ಮಾಡ್ತೀರಿ. ಆದರೆ ಕುಟುಂಬದಿಂದ ಸ್ವಲ್ಪ ನೀವು ನೋವನ್ನು ಕೂಡ ಅನುಭವಿಸತಕ್ಕಂಥ ಚಾನ್ಸಸ್ಸು ಇದೆ ಅಂತ 2025ರಲ್ಲಿ ಪೂರ್ಣವಾಗಿ ಕಾಣಿಸ್ತಾ ಇದೆ. ಕೋಪಗೊಳ್ಳೋದು ಮತ್ತು ಅಸಭ್ಯ ಭಾಷೆಯನ್ನು ಬಳಸಿಕೊಳ್ಳುವುದು ಈ ಕುಂಭರಾಶಿಯವರು ಸ್ವಲ್ಪ ನಿಲ್ಲಿಸಬೇಕಾಗುತ್ತೆ. ಖಂಡಿತವಾಗ್ಲೂ ಒಳ್ಳೆಯ ರೀತಿ ಮಾತುಗಳನ್ನು ಆಡಿ ಹಾಗೆ ಕೋಪವನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ರೀತಿಯಾಗಿರತಕ್ಕಂಥ ಬೆಳವಣಿಗೆ ನಿಮ್ಮಲ್ಲಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಪಾರ್ಟ್ನರ್ಶಿಪ್ನಲ್ಲಿ ಭಿನ್ನಾಭಿಪ್ರಾಯಗಳು, ನೀವೇನಾದರೂ ಕುಂಭರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ದರೆ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥ ಚಾನ್ಸಸ್ ಇದೆ, ಜಾಸ್ತಿ ಇದೆ. ಶಿಸ್ತಿನಿಂದ ಕೆಲಸ ಮಾಡ್ತಾ ಇರಿ. ಉಳಿತಾಯಕ್ಕೆ ಒಂದು ಒತ್ತು ಕೊಡಬೇಕಾಗುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ವರ್ಷ ಆಗಿರುತ್ತೆ. ಮದುವೆ ಯೋಗ ಕೂಡ ಕುಂಭರಾಶಿಯವರಿಗೆ 2025ರಲ್ಲಿ ಪರಿಪೂರ್ಣವಾಗಿ ಕಾಣಿಸ್ತಾ ಇದೆ. ಹಾಗಾದರೆ ಪರಿಹಾರಗಳು ಕುಂಭರಾಶಿಯವರು ಏನು ಮಾಡ್ಕೋಬೇಕು? ಮತ್ತು ನೀವು ನಿಮ್ಮ ಜೀವನದಲ್ಲಿ ಯಾವುದಾದರೂ ವೈಯಕ್ತಿಕ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ ಉದ್ಯೋಗ, ವ್ಯಾಪಾರ, ಮದುವೆ ಸಮಸ್ಯೆ, ಸಂತಾನ, ಗಂಡ ಹೆಂಡತಿ ಸಮಸ್ಯೆಗಳಾಗಿರಬಹುದು. ಯಾವುದೇ ಸಮಸ್ಯೆ ಇದ್ದರೂ ನಿಮ್ಮ ಜಾತಕವನ್ನು ತಗೊಂಡು ಒಮ್ಮೆ ಒಳ್ಳೆ ಜ್ಯೋತಿಷಿ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಖಂಡಿತ ನಿಮಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ. ಮತ್ತು ನಿಮಗೆ ಏನಾದರೂ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನೀವು ನವಗ್ರಹ ಶಾಂತಿಯನ್ನು ಒಮ್ಮೆ ಮಾಡಿಸ್ಕೊಳ್ಳಿ ಮನೆಯಲ್ಲಿ. ಮತ್ತು ನೀವು ನವಗ್ರಹದ ಅಂದರೆ ನವರತ್ನದ ಕಲ್ಲನ್ನು ಉಂಗುರವಾಗಿ ನೀವು ಧರಿಸ್ಕೋಬಹುದು ನಿಮ್ಮ ಕೈಯಲ್ಲಿ. ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಖಂಡಿತವಾಗ್ಲೂ ಕೂಡ ಎಲ್ಲ ರೀತಿಯ ಆಲ್ರೌಂಡ್ ಡೆವಲಪ್ಮೆಂಟ್ ನಿಮ್ಮ ಮನೆಯಲ್ಲಿ ಯಾರೇ ಇರಲಿ ಎಷ್ಟೇ ಜನ ಇರಲಿ ಎಲ್ಲರ ಹೆಸರನ್ನು ಹೇಳಿ ಸಂಕಲ್ಪ ಆಗ್ತದೆ. ಸ್ನೇಹಿತರೆ, ಅವರದ್ದು ಯಾವುದೇ ರಾಶಿಯಾಗಿದ್ದರೂ ಕೂಡ ಈ ನವರತ್ನದ ಕಲ್ಲುಗಳನ್ನು ನೀವು ಅಂದರೆ ಕುಂಭರಾಶಿಯವರು ಧರಿಸ್ಬೋದು ಅಂತ ಹೇಳ್ತಾ ಇದ್ದೀವಿ. ಮತ್ತು ನೀವು ನವಗ್ರಹ ಶಾಂತಿ ಮಾಡ್ಕೊಳ್ಳೋದನ್ನು ಖಂಡಿತ ಮರಿಬೇಡಿ. ನೋಡಿದ್ರಲ್ಲ 2025ರಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿ ಫಲಗಳು ಶುಭ ಫಲಗಳಿವೆ ಮತ್ತು ಯಾವ ರೀತಿ ಪೂಜೆಯಿಂದ ನವಗ್ರಹ ಶಾಂತಿ ಮತ್ತು ಯಾವ ಕಲ್ಲನ್ನು ಧರಿಸ್ಬೋದು ಅಂದರೆ ನವರತ್ನವನ್ನು ಕೈಯಲ್ಲಿ ಧರಿಸ್ಬೋದು ಪ್ರತಿಯೊಂದು ವಿವರವಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋದಲ್ಲಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ನನ್ನ ಚಾನಲ್ಗೆ ದೀಪಿಕಾ ಲೈಫ್ ಸ್ಟೈಲ್ಗೆ ಕನೆಕ್ಟ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ಮಾಹಿತಿಯೊಂದಿಗೆ. ನನಗೆ ಸ್ವಲ್ಪ ವಾಯ್ಸು ಚೇಂಜ್ ಆಗಿದೆ, ಕೆಮ್ಮಾಗ್ಬಿಟ್ಟಿದೆ, ಹಾಗಾಗಿ ವಾಯ್ಸು ಸ್ವಲ್ಪ ಚೇಂಜ್ ಆಗಿದೆ. ಏನು ಬೇಜಾರು ಮಾಡ್ಕೋಬೇಡಿ. ಮುಂದಿನ ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತೀನಿ, ಅರ್ಥ ಆಗೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಖಂಡಿತ ಮರಿಬೇಡಿ. ಮತ್ತು ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಕೆ, ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.